ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೈನ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಸೈನ್ಸ್ ಅಂತ ಅಂದರೆ ತುಂಬ ಕಷ್ಟ, ನಮಗೆ ಕ್ವಶನ್ಸೇ ಅರ್ಥ ಆಗಲ್ಲ. ಕ್ವಶನ್ ಪೇಪರ್ ನೋಡಿದ ತಕ್ಷಣ ಗಾಬರಿ ಆಗುತ್ತೆ ಅಂತ ತುಂಬ ಜನಕ್ಕೆ ಅನಿಸ್ತಾ ಇರುತ್ತೆ. ಇಲ್ಲಿದೆ ಸೈನ್ಸ್ ಪಾಸಿಂಗ್ ಪ್ಯಾಕೇಜ್. ಹ್ಯೂಮನ್ ಹಾರ್ಟ್ 4 ಮಾರ್ಕಿಗೆ ಕೇಳ್ಬೋದು, ಹ್ಯೂಮನ್ ಬ್ರೈನ್ 4 ಮಾರ್ಕಿಗೆ ಕೇಳ್ಬೋದು. 2 ಮಾರ್ಕ್ ಡಯಾಗ್ರಾಮ್ ನೋಡೋದಾದರೆ ಓಪನಿಂಗ್ ಆಫ್ ಸ್ಟೊಮ್ಯಾಟ ಅಂದರೆ ಪಿಕ್ಚರ್ ಕೊಟ್ಬಿಟ್ಟು ಲೇಬಲಿಂಗ್ ಕೂಡ ಕೇಳ್ಬೋದು ಕೆಲವೊಂದಷ್ಟು. ಸೊ ಎಲ್ಲ ಡಯಾಗ್ರಾಮ್ಸ್ನು ನೀವು ರೆಫರ್ ಮಾಡ್ಕೊಳ್ಳಿ. ಸ್ಟ್ರಕ್ಚರ್ ಆಫ್ ನೆಫ್ರಾನ್ ಆಗಿರ್ಬೋದು, ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಚೆಕ್ಕರ್ ಬೋರ್ಡ್ ಬರೆಯೋದಾಗಿರ್ಬೋದು ಅಂತಂದರೆ ಅಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ಸ್ ಗೊತ್ತಾಗಬೇಕು ನಿಮಗೆ, ರೆಸೆಸಿವ್ ಕ್ಯಾರೆಕ್ಟರ್ ಗೊತ್ತಾಗಬೇಕು. ಮೋನೋ ಹೈಬ್ರಿಡ್ ಕ್ರಾಸ್, ಡೈ ಹೈಬ್ರಿಡ್ ಕ್ರಾಸ್. ಮೋನೋ ಹೈಬ್ರಿಡ್ ಕ್ರಾಸಲ್ಲಿ ಫಿನೋಟೈಪಿಕ್ ರೇಷಿಯೋ 3:1 ತುಂಬ ನೆನ್ಪಿಟ್ಕೋಬೇಕು. ಜಿನೋಟೈಪಿಕ್ ರೇಷಿಯೋ 1:2:1 ರೇಷಿಯೋ ಮೆನ್ಷನ್ ಮಾಡಬೇಕಾದ್ರೆ ಫಿನೋಟೈಪಿಕಾ ಜಿನೋಟೈಪಿಕಾ ಅನ್ನು ಕೂಡ ಮೆನ್ಷನ್ ಮಾಡಬೇಕು. ಆ್ಯಂಡ್ ಮೋನೋ ಹೈಬ್ರಿಡ್ ಕ್ರಾಸ್ ಆದರೆ ಚೆಕ್ಕರ್ ಬೋರ್ಡ್ ಬರೆದು 2 ಮೆನ್ಷನ್ ಮಾಡಬೇಕು. F1 ಜನರೇಷನಲ್ಲಿ ಏನಾಗಿತ್ತು ಎಲ್ಲ ತುಂಬ 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 ಇಂಪಾರ್ಟೆಂಟ್ 3 ಮಾರ್ಕ್ ಕ್ವಶನ್ ಬರ್ಕೊಂಬಿಡಿ. 3 ಮಾರ್ಕ್ ಕ್ವಶನ್ ಇದ್ರ ರಿಲೇಟೆಡ್ ಒಂದು ಇದ್ದೇ ಇರುತ್ತೆ. ಡೈ ಹೈಬ್ರಿಡ್ ಕ್ರಾಸ್ ನೋಡಿ 100% ಕೊಡೋವಂತಹ ಕ್ವಶನ್ ಇದು, ಡೈ ಹೈಬ್ರಿಡ್ ಕ್ರಾಸ್. ಓಕೆ, ನೀವು ಎಲ್ಲ ಮಾಡೆಲ್ ಪೇಪರಲ್ಲೂ ಕೊಟ್ಟಿದ್ದಾರೆ. ಕ್ರಾಸ್ ಬಿಟ್ವೀನ್ 2 ಡಿಫ್ರೆಂಟ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ಸ್ನ ನಾವು ಡೈ ಹೈಬ್ರಿಡ್ ಕ್ರಾಸ್ ಹೇಳ್ತೀವಿ. ಅದೇ ಸಿಂಗಲ್ ಕಾಂಟ್ರಾಸ್ಟಿಂಗ್ ಕ್ಯಾರೆಕ್ಟರ್ ಮಧ್ಯೆ ಕ್ರಾಸ್ ಮಾಡಿದ್ರೆ ಅದು ಮೋನೋ ಹೈಬ್ರಿಡ್ ಕ್ರಾಸ್ ಆಗುತ್ತೆ. ಇದರಲ್ಲಿ ಜಿನೋಟಿಪಿಕ್ ರೇಷಿಯೋ ನೆನ್ಪಿಟ್ಕೋಬೇಕು 9:3:3:1. ನೀವು ಚೆಕ್ಕರ್ ಬೋರ್ಡ್ ಹಾಕ್ತೀರಾ, ನಿಮಗೆ ಏನೇನೋ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡ್ತೀರಾ, ಅದು ಮೆನ್ಷನ್ ಮಾಡ್ತೀರಾ, ಆದರೂ ನಮಗೆ ಕರೆಕ್ಟಾಗಿ ಸಿಗ್ತಾ ಇಲ್ಲ ಅಂತಂದರೂ ಕೊನೆಗೆ ಅಟ್ಲೀಸ್ಟ್ ನೀವು ಜಿನೋಟೈಪಿಕ್ ರೇಷಿಯೋ ಮೆನ್ಷನ್ ಮಾಡ್ಬಿಟ್ಟು ಬನ್ನಿ. ಡೈ ಹೈಬ್ರಿಡ್ ಕ್ರಾಸ್ ಇದೇ ಬರೋದು, ಆಯಿತಾ. ಅವ್ರು ಯಾವ ರೀತಿ ಆದರೂ ಕೊಡಲಿ, ಫಾರ್ಮಾಲಿಟೀಸ್ ಸ್ಟೆಪ್ಸ್ ಮೇಂಟೈನ್ ಮಾಡಿ. ಕಡೆಗೆ ಜಿನೋಟೈಪಿಕ್ ರೇಷಿಯೋ ನೋಡ್ತಾರೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅದಕ್ಕೆ ಮಾರ್ಕ್ಸ್ ಇರುತ್ತೆ. ಸೊ F1 ಜನರೇಷನಲ್ಲಿ ಏನಾಯಿತು, ಪ್ಲ್ಯಾಂಟ್ಸ್ ಆರ್ ಕ್ರಾಸ್ ಪಾಲಿನೇಟೆಡ್. F2 ಜನರೇಷನಲ್ಲಿ ಸೆಲ್ಫ್ ಪಾಲಿನೇಟ್ ಮಾಡ್ತೀವಿ. ಇದು ನೆನಪಿರಬೇಕು ನೋಡಿ. ಚೆಕ್ಕರ್ ಬೋರ್ಡ್ ಅಂತಂದರೆ ಇಲ್ಲಿ ಮೋನೋ ಹೈಬ್ರಿಡ್ ರೇಷಿಯೋದೊಂದು ಕೊಟ್ಟಿದ್ದಾರೆ ಕ್ವಶನ್ನು. ನೆಕ್ಸ್ಟ್ ನೋಡೋದಾದರೆ ಡೈ ಹೈಬ್ರಿಡ್ ಕ್ರಾಸ್ದೊಂದು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ನೆಕ್ಸ್ಟು ಫಂಕ್ಷನ್ಸ್ ಯಾವುದ್ರದ್ದು ಕೇಳ್ಬೋದು, ಸೆರೆಬ್ರಮ್ದು ಕೇಳ್ತಾರೆ ಅಂತಂದರೆ ಸೆರೆಬ್ರಮ್ ಅಂತಂದರೆ ಫೋರ್ ಬ್ರೈನ್ ರಿಲೇಟೆಡ್ ಆಗುತ್ತೆ. ಇದರಲ್ಲಿ ಮೇನು ಥಿಂಕಿಂಗ್ ಪಾರ್ಟ್ ಆಫ್ ದಿ ಬ್ರೈನ್ ಅಂತ ಕರಿತೀವಿ. ಇದು ರೀಸನಿಂಗಿಗೆ, ಸ್ಪೀಚ್ಗೆ, ಇಂಟೆಲಿಜೆನ್ಸ್ಗೆ, ನೆಕ್ಸ್ಟು ಹಿಯರಿಂಗ್ಗೆ, ಸೈಟಿಗೆಲ್ಲ ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ಮೆಡ್ಯುಲಾ ಅಂತಂದರೆ ಹಿಂಡ್ ಬ್ರೈನ್ ಅಥವಾ ಹೈಂಡ್ ಬ್ರೈನ್ ಅಂತ ಕರಿತೀವಿ. ಇನ್ವಾಲ್ವೆಂಟರಿ ಆ್ಯಕ್ಷನ್ ಇರುತ್ತೆ, ಬ್ರೀತಿಂಗು, ಬ್ಲಡ್ ಪ್ರೆಷರ್ ಎಲ್ಲ. ಸೊ ರೆಗ್ಯುಲೇಟ್ಸ್ ರಿಫ್ಲೆಕ್ಸ್ ರೆಸ್ಪಾನ್ಸ್ ಲೈಕ್ ಸಲೈವೇಷನ್ ಆ್ಯಂಡ್ ವಾಮಿಟಿಂಗ್ನ ರೆಗ್ಯುಲೇಟ್ ಮಾಡುತ್ತಿದ್ದು. ಸೆರೆಬೆಲ್ಲಮ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದ್ರ ಫಂಕ್ಷನ್ ಏನು ಅಂತ, ಇಟ್ ಮೇಂಟೈನ್ ಪಾಯ್ಸ್ಚರ್ ಆ್ಯಂಡ್ ಈಕ್ವಿಲಿಬ್ರಿಯಮ್ ಆಫ್ ದಿ ಬಾಡಿ ಅಂತ ಬರೆದ್ರಾಗುತ್ತೆ. ಪಾನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಪಾನ್ಸ್ ಬ್ರೀತಿಂಗ್ ರೇಟ್ನ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೆಕ್ಸ್ಟು ಪ್ಲ್ಯಾಂಟ್ ಹಾರ್ಮೋನ್ಸ್ ನೆನ್ಪಿಟ್ಕೋಬೇಕು. ಆಕ್ಸಿನ್ ಎ ಇಂದ ಏನು, ಆಕ್ಸಿನ್ ಗ್ರೋತು ಮತ್ತು ಬೆಂಡಿಂಗ್ ಆಫ್ ಸ್ಟೆಮ್ ಟುವರ್ಡ್ಸ್ ಲೈಟ್, ಒಟ್ಟಲ್ಲಿ ಗ್ರೋತ್. ಗಿಬ್ಬರ್ಲಿನ್ಸು ಗಿಬ್ಬರ್ಲಿನ್ಸು ಗ್ರೋತ್ ಆಫ್ ಸ್ಟೆಮ್, ಆಯಿತಾ. ಸಿಗೆ ಸಿ ಅಂತಂದರೆ ಸೆಲ್ ಡಿವಿಷನ್ನು, ಸೈಟೋಕೈನಿನ್ ಸೆಲ್ ಡಿವಿಷನ್, ಸೈಟೋಕೈನ್ಸ್ ಸೆಲ್ ಡಿವಿಷನ್. ನೆಕ್ಸ್ಟು ಅಬ್ಸೆಸಿಕ್ ಆ್ಯಸಿಡ್ ಅಂತ ಅಂದರೆ ಅಲ್ಲೇನೋ ರಿಟಾರ್ಡ್ ಆಗ್ತಾ ಇರುತ್ತೆ, ಗ್ರೋತ್ ಇನ್ಹಿಬಿಟ್ ಆಗ್ತಾ ಇರುತ್ತೆ, ಎಲೆಗಳೆಲ್ಲ ಉದ್ರೋಗ್ತಾ ಇರುತ್ತೆ. ಈ ರೀತಿ ಟ್ರಿಕ್ ನೆನ್ಪಿಟ್ಕೋಬೇಕು. ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಒಂದು ಕೊಟ್ಟಿರ್ತಾರೆ ಅಥವಾ 1 ಮಾರ್ಕ್ ಕ್ವಶನಲ್ಲಿ ಕೇಳಿರ್ತಾರೆ. ನೆಕ್ಸ್ಟು ಹಾರ್ಮೋನ್ಸು ಮತ್ತು ಅದ್ರದ್ದು ಗ್ಲ್ಯಾಂಡ್ಸು ಮತ್ತು ಫಂಕ್ಷನ್ ವೆರಿ 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 ಇಂಪಾರ್ಟೆಂಟ್. ಈ ಟೇಬಲ್ ನೋಡ್ಕೊಳ್ಳೇಬೇಕು ನೀವು. ನೆಕ್ಸ್ಟ್ ನೋಡೋದಾದರೆ ಹ್ಯೂಮನ್ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ದು ಸ್ಟ್ರಕ್ಚರ್ ಅಂತಂದರೆ ಇಲ್ಲಿ ಸ್ಟ್ರಕ್ಚರ್ ಬರೆಯೋಕ್ಕೇನು ಕೇಳಲ್ಲ. ಸೊ ಅಲ್ಲಿ ಯಾವುದಾದ್ರೂ ಒಂದು, ಇವಾಗ ಪೆನಿಸ್ ಕೇಳ್ಬೋದು ಅಥವಾ ಸ್ಕ್ರಾಟಮ್ ಕೇಳ್ಬೋದು, ಟೆಸ್ಟಿಸ್ ಬಗ್ಗೆ ಕೇಳ್ಬೋದು. ಸೊ ಅದ್ರ ಸ್ಟ್ರಕ್ಚರ್ ನೀವು ನೆನ್ಪಿಟ್ಕೋಬೇಕು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಓವರಿ ಆ್ಯಂಡ್ ಫೆಲೋಪಿಯನ್ ಟ್ಯೂಬ್ದು ನಿಮಗೆ ಅದ್ರದ್ದು ಏನು ಫಂಕ್ಷನ್ ಗೊತ್ತಿರಬೇಕಾಗತ್ತೆ. ಪ್ಲೆಸೆಂಟಾ ಇಂಪಾರ್ಟೆಂಟ್, ಮತ್ತು ಪ್ಲೆಸೆಂಟಾದಿಂದ ಏನೇನು ಯೂಸಸ್ಸು, ಪ್ಲೆಸೆಂಟಾ ಅಂದರೆ ಏನು ಅದು ತುಂಬ ಇಂಪಾರ್ಟೆಂಟ್. ಮೆನ್ಸ್ಟ್ರಿಯಲ್ ಸೈಕಲ್ ಬಗ್ಗೆ ಇಂಪಾರ್ಟೆಂಟ್ ಆಗುತ್ತೆ. ದೆನ್ ಇದು ಕಾಂಟ್ರಸೆಪ್ಷನ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದೆಲ್ಲ ತುಂಬ ಬ್ಲಡ್ ವೆಸಲ್ಸು, ಬ್ಲಡ್ ಪ್ಲೇಟ್ಲೆಟ್ಸು, ಲಿಂಫು, ಕ್ಯಾಪಿಲರೀಸು, ಡಬಲ್ ಸರ್ಕ್ಯುಲೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಟರ್ಮ್ಸ್ ಫೋಟೋಟ್ರೋಪಿಸಮ್, ಜಿಯೋಟ್ರೋಪಿಸಮ್ ಅಂತಂದರೆ ಯಾವ ಕಡೆಗೆ ಪ್ಲಾಂಟ್ ಗ್ರೋತ್ ಆಗ್ತಿದೆ, ಇವಾಗ ಬೆಳಕಿನ ಕಡೆ ಗ್ರೋತ್ ಆಗ್ತಿದೆ ಅದು
ಫೋಟೋಟ್ರೋಪಿಸಮ್ ಈ ರೀತಿ. ನೆಕ್ಸ್ಟ್ ಕಾಂಟ್ರಸೆಪ್ಷನ್ ಅಂತಂದರೆ ಅನ್ವಾಂಟೆಡ್ ಪ್ರೆಗ್ನೆನ್ಸಿ ಬಗ್ಗೆ ತಿಳ್ಕೊಂಡಿರಬೇಕು ನೀವು, ಯಾವ ರೀತಿ ಅವಾಯ್ಡ್ ಮಾಡಬೇಕು ಅನ್ನೋದು. ಸೆಕ್ಸ್ ಡಿಟರ್ಮಿನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಯೂಟ್ರಸ್ ಎಗ್ ಫರ್ಟಿಲೈಸೇಷನ್ ಆಗಿಲ್ಲ ಅಂತಂದರೆ ಏನಾಗುತ್ತೆ ನೋಡಿ, ನಾನು ಪ್ಲೆಸೆಂಟ ಹೇಳ್ದೆ, ಇಲ್ಲಿದೆ ಪ್ಲೆಸೆಂಟ. ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಬಗ್ಗೆ ಗೊತ್ತಿರಬೇಕು. ಎರೋಬಿಕ್ ಅನೈರೋಬಿಕ್ ರೆಸ್ಪಿರೇಷನ್ ಆ ಪಾತ್ವೆ ಏನಿದೆ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಅದು ಗೊತ್ತಿರಬೇಕು. ಸೈಟೋಪ್ಲಾಸಮಲ್ಲಿ ಏನಾಗುತ್ತೆ, ಮೈಟೋಕಾಂಡ್ರಿಯಾ ಏನಾಗುತ್ತೆ, ಇನ್ ದ ಪ್ರೆಸೆನ್ಸ್ ಆಫ್ ಆಕ್ಸಿಜನ್, ಇನ್ ದ ಆಬ್ಸೆನ್ಸ್ ಆಫ್ ಆಕ್ಸಿಜನ್, ಇನ್ ದ ಲ್ಯಾಕ್ ಆಫ್ ಆಕ್ಸಿಜನ್ ಏನಾಗುತ್ತೆ, ಪ್ರಾಡಕ್ಟ್ ಏನು ರಿಲೀಸ್ ಆಗುತ್ತೆ, ಇದೆಲ್ಲನೂ ಆ್ಯಂಡ್ ಎಲ್ಲಾಗುತ್ತೆ, ಇದೆಲ್ಲ ವೆರಿ ವೆರಿ ಇಂಪಾರ್ಟೆಂಟ್. ಟ್ರಾನ್ಸ್ಲೊಕೇಶನ್ ಇಂಪಾರ್ಟೆಂಟ್, ಟ್ರಾನ್ಸ್ಪಿರೇಷನ್ ಇಂಪಾರ್ಟೆಂಟ್. ನೆಕ್ಸ್ಟು ಫ್ಲೋಯಮ್ದು ಫುಡ್ ಮೆಟೀರಿಯಲ್ ಹೆಂಗೆ ಟ್ರಾನ್ಸ್ಲೊಕೇಟ್ ಆಗುತ್ತೆ, ವಾಟರ್ ಹೆಂಗೆ ಟ್ರಾನ್ಸ್ಪಿರೇಷನ್ ಆಗುತ್ತೆ, ಇದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಪ್ಲ್ಯಾಂಟ್ಸಲ್ಲಿ ಹೆಂಗೆ ಎಕ್ಸ್ಕ್ರೀಷನ್ ಆಗುತ್ತೆ, ಸ್ಟೊಮಕ್ ರೀಜನ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಸ್ಮಾಲ್ ಇಂಟೆಸ್ಟೈನಲ್ಲಿ ಆಗೋದು. ಆ್ಯಂಡ್ HCl ಬಗ್ಗೆ ಇಂಪಾರ್ಟೆನ್ಸ್ ಕೇಳ್ತಾರೆ. ವಿಲ್ಲೈ ಬಗ್ಗೆ ಗೊತ್ತಿರಬೇಕು ನಿಮಗೆ, ಫಿಂಗರ್ ಲೈಕ್ ಪ್ರೊಜೆಕ್ಷನ್ನು. ಸಲೈವಾ ಗೊತ್ತಿರಬೇಕು. ದೆನ್ ಪ್ರೋಟೀನ್ ಬ್ರೇಕ್ ಡೌನ್ ಆಗೋದು ಗೊತ್ತಿರಬೇಕು. ಎಲ್ಲ ಇನ್ಸುಲಿನ್ ಬಗ್ಗೆ ಗೊತ್ತಿರಬೇಕು. ಇದೆಲ್ಲ ಮೈನ್ಯೂಟ್ ವಿಚಾರಗಳು ಮಕ್ಕಳೇ, ಒಂದ್ಸಲಿ ಓದಿದ್ರೆ ನಿಮ್ಮ ತಲೆ ಒಳಗೆ ಕೂತ್ಕೊಂಡ್ಬಿಡುತ್ತೆ ಅದು. ನೆಕ್ಸ್ಟು ಎಕ್ಸ್ಪ್ಲೈನ್ ದ ಬ್ರೇಕ್ ಡೌನ್ ಆಫ್ ಗ್ಲೂಕೋಸ್ ಅಂತಂದರೆ ಇದು ನಾನು ಹೇಳಿದೆ ಪಾತ್ವೆ ಅಂತ, ಇದೇನೆ ತುಂಬ ಇಂಪಾರ್ಟೆಂಟ್ ನೋಡಿ ಕೊಟ್ಟಿದ್ದಾರೆ. ಡಬಲ್ ಸರ್ಕ್ಯುಲೇಷನ್ ಹೇಳ್ದೆ ಕೊಟ್ಟಿದ್ದಾರೆ. ವೇನ್ಸು ಕ್ಯಾಪಿಲರೀಸು ಇಂಪಾರ್ಟೆಂಟ್ ಹೇಳಿದ್ದೀನಿ ಕೊಟ್ಟಿದ್ದಾರೆ. ಆರ್ಟರೀಸ್ ಫ್ಲೋಯಮ್ ಸೈಲಮ್ ಫ್ಲೋಯಮ್ ಡಿಫ್ರೆನ್ಸ್ ಗೊತ್ತಿರಬೇಕು. ಆರ್ಟರೀಸ್ ವೇನ್ಸ್ ಗೊತ್ತಿರಬೇಕು. ಸ್ಟ್ರಕ್ಚರ್ ಆಫ್ ನೆಫ್ರಾನ್ ನೋಡಿ, ನೆಫ್ರಾನ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡಯಾಗ್ರಾಮ್ ಆರ್ ಕ್ವಶನ್ ಇದ್ದೇ ಇರುತ್ತೆ ನಿಮಗೆ. ನೆಕ್ಸ್ಟು ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಂತಂದರೆ ಇದು ಸೆಕ್ಷುವಲ್ ರಿಪ್ರೊಡಕ್ಷನ್ ಎಲ್ಲದೂ ನಿಮಗೆ ಗೊತ್ತಿರಬೇಕು ನೋಡಿ. ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್, ಫರ್ಟಿಲೈಸೇಷನ್ ಡೆಫಿನಿಷನ್ ಇಂಪಾರ್ಟೆಂಟ್. ನೆಕ್ಸ್ಟ್ ಮೆಂಡಲ್ಸ್ ಎಕ್ಸ್ಪೆರಿಮೆಂಟ್ಸ್ ಆ್ಯಂಡ್ ಬಯೋಟ್ರಾಪಿಕ್ ಲೆವೆಲ್ ಇಂಪಾರ್ಟೆಂಟ್. ಬಯಾಲಜಿಕಲ್ ಮ್ಯಾಗ್ನಿಫಿಕೇಷನ್ ಆಗಿರ್ಬೋದು. ದೆನ್ ಎನರ್ಜೀಸ್ ಯೂನಿಡೈರೆಕ್ಷನಲ್ಲು ಅದಾಗಿರ್ಬೋದು. ಓಝೋನ್ ಲೇಯರ್ ಡಿಪ್ಲೀಷನ್ನು, ಆ ಡಿಪ್ಲೀಷನ್ ಆಗ್ತಿರೋ ಹಂಗೆ ನಾವೇನು ಪ್ರಿಕಾಷನರಿ ಮೆಷರ್ಸ್ ತೊಗೋಬೇಕು. ವೇಸ್ಟೇಜ್ ಡಿಸ್ಪೋಸಬಲ್ ಅಂತಂದರೆ ಗಾರ್ಬೇಜ್ ಡಿಸ್ಪೋಸಬಲ್ ಆಗಿರ್ಬೋದು. ಕ್ಲೋರೋಫ್ಲೋರೋಕಾರ್ಬನ್ ಆಗಿರ್ಬೋದು, ಇದೆಲ್ಲನೂ. ಆಮೇಲೆ ಅದು ಎನರ್ಜಿ ಲೆವೆಲ್ ಡಯಾಗ್ರಾಮ್ಸ್ ಆಗಿರ್ಬೋದು. ಆ್ಯಂಡ್ ಫುಡ್ ಚೈನ್ ಆಗಿರ್ಬೋದು, ಅದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಸೆಕ್ಷುವಲ್ ರಿಪ್ರೊಡಕ್ಷನ್ ಇದೆ ಇಲ್ಲಿ. ಸೊ ಇದಿಷ್ಟು ಬಯಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳೇ. ಕೆಮಿಸ್ಟ್ರಿ ನೋಡಿ ಮಕ್ಕಳೇ, ಕೆಮಿಸ್ಟ್ರಿ 3 ಮಾರ್ಕ್ ಡಯಾಗ್ರಾಮ್ ಅಂತ ನೋಡೋದಾದರೆ ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಎ ಮೆಟಲ್ ಆಗುತ್ತೆ. ನೆಕ್ಸ್ಟು ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆ್ಯಸಿಡ್ ಆ್ಯಂಡ್ ಟೆಸ್ಟಿಂಗ್ ಹೈಡ್ರೋಜನ್ ಗ್ಯಾಸ್ ಬೈ ಬರ್ನಿಂಗ್. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಲೇಬೇಕು, ಖಂಡಿತವಾಗ್ಲೂ ಬರೋವಂತಹ ಡಯಾಗ್ರಾಮ್ಸ್ ಇದು. ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಆಗಿರ್ಬೋದು. ಸೊ ನೆಕ್ಸ್ಟ್ ನೋಡೋದಾದರೆ ಇಂಪಾರ್ಟೆಂಟ್ ಸಾಲ್ಟ್ಸ್ಗಳ ನೆನಪು ಇರಬೇಕು ನಿಮಗೆ. ನೆಕ್ಸ್ಟು ಬ್ಲೀಚಿಂಗ್ ಪೌಡರಲ್ಲಿ ಕೆಮಿಕಲ್ ನೇಮ್ ಯಾವುದಿದೆ, ಅದ್ರ ಪ್ರಿಪ್ರೇಷನ್ ಏನಾಗುತ್ತೆ, ಹೆಂಗೆ, ಅದ್ರ ಯೂಸಸ್ ಏನು, ಕೆಮಿಕಲ್ ನೇಮು ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಲ್ವಾ. ಸೊ ಅದ್ರದ್ದು ಏನು ಸಿಂಬಲ್ ಕೂಡ ನೀವು ನೆನ್ಪಿಟ್ಕೋಬೇಕು. ಬ್ಲೀಚಿಂಗ್ ಪೌಡರ್ನ ಹೆಂಗೆ ಪ್ರಿಪೇರ್ ಮಾಡ್ತಾರೆ ಅಂತಂದರೆ ಬೈ ದಿ ಆ್ಯಕ್ಷನ್ ಆಫ್ ಕ್ಲೋರಿನ್ ಆನ್ ಡ್ರೈ ಸ್ಲೇಕ್ಡ್ ಲೈಮ್ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾರೆ. ಯೂಸಸ್ ಏನಂತ ಅಂದರೆ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಕೆಮಿಕಲ್ ಇಂಡಸ್ಟ್ರಿಯಲ್ಲಿ. ಆಮೇಲೆ ವಾಟರ್ಗೆ ಕೂಡ ಆ್ಯಡ್ ಮಾಡ್ತಾರೆ ಜಂಪ್ಸ್ನ ಕಿಲ್ ಮಾಡೋದಕ್ಕೋಸ್ಕರ. ನೆಕ್ಸ್ಟು ನೋಡೋದಾದರೆ ಬೇಕಿಂಗ್ ಸೋಡಾದು ಕೆಮಿಕಲ್ ನೇಮ್ ಬಂದು ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ಸ್ ಅಂತ, NaHCO3 ಆಯಿತಾ. ಸೊ ಅದರದ್ದು ಯೂಸಸ್ ಬಂದು ಬೇಕಿಂಗ್ ಪೌಡರ್ಸ್ ಬೇಕ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ಇಂಗ್ರೀಡಿಯೆಂಟ್ ಇನ್ ಅನಟ್ ಆಸಿಡ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಆ್ಯಂಡ್ ಸೋಡಾ ಆಸಿಡ್ ಆಗಿ ಯೂಸ್ ಮಾಡ್ತಾರೆ ಆಯಿತಾ. ನೆಕ್ಸ್ಟು ವಾಷಿಂಗ್ ಸೋಡಾ ಅದು ಕೆಮಿಕಲ್ ನೇಮ್ ಬಂದು ಸೋಡಿಯಂ ಕಾರ್ಬನೇಟ್, Na2CO3 10H2O ಆಗುತ್ತೆ. ಇದು Na2CO3 NaHCO3 ಕನ್ಫ್ಯೂಷನ್ ಮಾಡ್ಕೋಬಾರ್ದು. NaHCO3 ಅಂತಂದರೆ ಬೇಕಿಂಗ್ ಸೋಡಾ, Na2CO3 ಅಂತ ಮತ್ತು 10H2O ಅಂತಂದರೆ ವಾಷಿಂಗ್ ಸೋಡಾ ಆಗುತ್ತೆ. ಪ್ರಿಪ್ರೇಷನ್ ಹೆಂಗೆ ಅಂತಂದರೆ ರೀಕ್ರಿಸ್ಟಲೈಸೇಷನ್ ಆಫ್ ಸೋಡಿಯಂ ಕಾರ್ಬನೇಟ್ ಗಿವ್ಸ್ ವಾಷಿಂಗ್ ಸೋಡಾ ಅಲ್ವಾ. ನೆಕ್ಸ್ಟ್ ಅದ್ರದ್ದು ಯೂಸಸ್ ನೋಡೋದಾದರೆ ಯೂಸ್ಡ್ ಇನ್ ಗ್ಲಾಸ್, ಸೋಪ್ ಆ್ಯಂಡ್ ಪೇಪರ್ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಯೂಸ್ಡ್ ಆ್ಯಸ್ ಕ್ಲೀನಿಂಗ್ ಏಜೆಂಟ್ ಆಗಿ ಯೂಸ್ ಮಾಡ್ತಾರೆ ಡೊಮೆಸ್ಟಿಕ್ ಪರ್ಪಸಲ್ಲಿ. ನೆಕ್ಸ್ಟ್ ಯೂಸ್ಡ್ ಫಾರ್ ರಿಮೂವಿಂಗ್ ಪರ್ಮನೆಂಟ್ ವಾಟರ್ನ ಹಾರ್ಡ್ನೆಸ್ ರಿಮೂವ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್
ಪ್ಯಾರಿಸ್ ನೋಡ್ಕೊಳ್ಳಿ. ಕೆಮಿಕಲ್ ನೇಮ್ ಬಂದು ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತ. ಸೊ CaSO4 ಆಗುತ್ತೆ. ಪ್ರಿಪ್ರೇಷನ್ ಕೂಡ ನೋಡ್ಕೊಳ್ಳಿ. ಅದ್ರ ಯೂಸಸ್ಸು ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಡಾಕ್ಟರ್ಸು ಬೋನ್ಸ್ ಫ್ರ್ಯಾಕ್ಚರ್ ಆದಾಗ ಯೂಸ್ ಮಾಡ್ತಾರೆ. ನೆಕ್ಸ್ಟು ಟಾಯ್ಸ್ಗಳು ಮಾಡೋದಕ್ಕೆ ಕೂಡ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ನಾವು ಯೂಸ್ ಮಾಡ್ತೀವಿ. ನೆಕ್ಸ್ಟ್, ವಾಟ್ ಹ್ಯಾಪನ್ಡ್ ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ ಥ್ರೂ ಎ ಅಕ್ವೈಸ್ ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್. ವಾಟ್ ಈಸ್ ದಿಸ್ ಪ್ರೋಸೆಸ್ ಕಾಲ್ಡ್? ಈ ಪ್ರೋಸೆಸ್ನ ನಾವು ಏನು ಹೇಳ್ತೀವಿ? ಆ್ಯಂಡ್ ರೈಟ್ ದ ಕೆಮಿಕಲ್ ಈಕ್ವೇಷನ್ ಇನ್ ದ ರಿಯಾಕ್ಷನ್ ಇನ್ವಾಲ್ವ್ಡ್, ಅದು ಬರಿಬೇಕು. ನೇಮ್ ದ ಗ್ಯಾಸ್ ಎವಾಲ್ವ್ಡ್, ಅದು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಸೊ ಇದಿಷ್ಟಕ್ಕೂ ಆನ್ಸರ್ ಇಲ್ಲಿದೆ, ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ರೈಟ್ ದ ಯೂಸಸ್ ಆಫ್ ಪ್ರಾಡಕ್ಟ್ ಫಾರ್ಮ್ಡ್ ಬೈ ದಿ ಕ್ಲೋರೋ ಆಲ್ಕಲಿ ಪ್ರೋಸೆಸ್ಸಿಂದ ಫಾರ್ಮ್ ಆಗಿರ್ತಕ್ಕಂಥ ಪ್ರಾಡಕ್ಟ್ಸ್ನ ಯೂಸಸ್ಗಳು ಹೈಡ್ರೋಜನ್ ಗ್ಯಾಸ್ ಆಗಿರ್ಬೋದು, ಕ್ಲೋರಿನ್ ಗ್ಯಾಸ್ ಆಗಿರ್ಬೋದು, ಸೋಡಿಯಂ ಹೈಡ್ರಾಕ್ಸೈಡ್ ಆಗಿರ್ಬೋದು. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ಏನಕ್ಕೆ ಯೂಸ್ ಮಾಡ್ತಾರೆ? ಪೇಪರ್ ಮೇಕಿಂಗ್ ಆಗಿರ್ಬೋದು, ಆರ್ಟಿಫಿಷಿಯಲ್ ಫೈಬರ್ಸಲ್ಲಿ ಯೂಸ್ ಮಾಡ್ತಾರೆ, ಸೋಪ್ಸ್ ಆ್ಯಂಡ್ ಡಿಟರ್ಜೆಂಟ್ಸಲ್ಲಿ ಯೂಸ್ ಮಾಡ್ತಾರೆ. ಕ್ಲೋರಿನ್ ಗ್ಯಾಸ್ನ ವಾಟರ್ ಟ್ರೀಟ್ಮೆಂಟ್ಗೆ, ಸ್ವಿಮ್ಮಿಂಗ್ ಪೂಲಲ್ಲಿ ನೀವು PVCನಲ್ಲಿ ನೋಡ್ಬೋದು, ಪೆಸ್ಟಿಸೈಡ್ಸಲ್ಲಿ ನೋಡ್ಬೋದು. ಹೈಡ್ರೋಜನ್ ಗ್ಯಾಸ್ನ ಫ್ಲೂಯಲ್ ಆಗಿ ಯೂಸ್ ಮಾಡ್ತಾರೆ. ನೆಕ್ಸ್ಟು ಅಮೋನಿಯಾ ಫಾರ್ ಫರ್ಟಿಲೈಸರ್ಸಲ್ಲಿ ಯೂಸ್ ಮಾಡ್ತಾರೆ ಅಲ್ವಾ. ನೆಕ್ಸ್ಟ್ ನೋಡೋದಾದರೆ ಡಾಟ್ ಸ್ಟ್ರಕ್ಚರ್ ವೆರಿ 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 ಇಂಪಾರ್ಟೆಂಟ್. ಹೈಡ್ರೋಜನ್ ಮಾಲಿಕ್ಯೂಲ್ ಆಗಿರ್ಬೋದು. ನೆಕ್ಸ್ಟು ಶೇರ್ಡ್ ಎಲಿಮೆಂಟ್ಸ್ ಎಷ್ಟಿರುತ್ತೆ ಅದು ಮಧ್ಯ ಇರುತ್ತೆ ನಿಮಗೆ. ಆಕ್ಸಿಜನ್ ಮಾಲಿಕ್ಯೂಲ್ ಆಗಿರ್ಬೋದು, ನೈಟ್ರೋಜನ್ ಮಾಲಿಕ್ಯೂಲ್ ಆಗಿರ್ಬೋದು. ಎಲೆಕ್ಟ್ರಾನ್ ಡಾಟ್ ಸ್ಟ್ರಕ್ಚರ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೀಥೇನ್, ಈಥೀನ್ ಎಲ್ಲದ್ರದ್ದು. ನೆಕ್ಸ್ಟು ಅಯೋನಿಕ್ ಬಾಂಡ್, ಅದು ಕೂಡ ಡಾಟ್ ಸ್ಟ್ರಕ್ಚರ್ ಒಂದು ಕೇಳ್ತಾರೆ ಮಕ್ಕಳೇ ನೀವು. ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಹೆಂಗೆ ಅಂತ ತುಂಬ ಈಸಿ, ಇದನ್ನು ಕಲ್ತಿರ್ತೀರ ಎಲ್ಲರೂ. ಮೆಗ್ನೀಷಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್. ಓಕೆ, ನೆಕ್ಸ್ಟು ಫಾರ್ಮೇಷನ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಮಾಲಿಕ್ಯೂಲ್. ಸೊ ಹೆಂಗೆ ಫಾರ್ಮೇಷನ್ ಆಗುತ್ತೆ? ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್, ಡಾಟ್ ಸ್ಟ್ರಕ್ಚರ್ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ Na2O ಆ್ಯಂಡ್ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್ ಬೈ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ಸ್, ಆಯಿತಾ? ಸೊ ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೈಕ್ಲೋ ಆಲ್ಕೇನ್ಸ್ ಯಾವ್ದು ರೆಫರ್ ಮಾಡ್ಕೊಳ್ಳಿ. CnH2n ಸೈಕ್ಲೋ ಆಲ್ಕೇನ್ಸ್ಗೆ. ಸೊ ಸೈಕ್ಲೋ ಪ್ರೊಪೇನ್, ಸೈಕ್ಲೋಬ್ಯೂಟೇನ್, ಸೈಕ್ಲೋಪೆಂಟೇನ್, ಸೈಕ್ಲೋಹೆಕ್ಸೇನ್, ಇಷ್ಟು ನೋಡ್ಕೋಬೇಕು. ರೈಟ್ ದ ಸ್ಟ್ರಕ್ಚರ್ ಆಫ್ ಬೆನ್ಸಿನ್ ರಿಂಗ್ ಕೇಳ್ತಾರೆ. ಸೊ ನೇಮ್ ದ ಸೈಕ್ಲಿಕ್ ಅನ್ಸ್ಯಾಚುರೇಟೆಡ್ ಕಾರ್ಬನ್ ಕಾಂಪೌಂಡ್ ಅಂತ ಕೂಡ ಕೇಳ್ಬೋದು. ನೆಕ್ಸ್ಟು ಡ್ರಾ ದ ಸ್ಟ್ರಕ್ಚರ್ ಆಫ್ ದಿ ಫಾಲೋಯಿಂಗ್ ಕಾಂಪೌಂಡ್ಸ್: ಇಥನೋಯಿಕ್ ಆ್ಯಸಿಡ್, ಬ್ರೋಮೋಪೆಂಟೇನ್, ಪೆಂಟೇನ್, ಪ್ರೊಪೀನ್, ಬ್ಯೂಟೆನಾನ್, ಎಕ್ಸನಾಲ್, ಬ್ಯೂಟೀನ್, ಮೆಥನಾಲ್. ಇದೆಲ್ಲನೂ ನೀವು ಸ್ಟ್ರಕ್ಚರ್ ಪ್ರಾಕ್ಟೀಸ್ ಮಾಡಬೇಕು. ಬರೆದು ಪ್ರಾಕ್ಟೀಸ್ ಮಾಡಬೇಕು, ಆಯಿತಾ? ಫಂಕ್ಷನಲ್ ಗ್ರೂಪ್ಸ್ ಗೊತ್ತಿರಬೇಕು. ಸೊ ಯಾವುದು ಆಲ್ಕೇನ್ಸ್ ಆದರೆ ಕ್ಲೋರೋ ಗ್ರೂಪ್ ಆಗಿರ್ಬೋದು, ಬ್ರೋಮೋ ಗ್ರೂಪ್ ಆಗಿರ್ಬೋದು, ಆಲ್ಕೋಹಾಲಿಕ್ ಗ್ರೂಪು, ಆಲ್ಡಿಹೈಡ್ ಗ್ರೂಪು, ಕೀಟೋನ್ ಗ್ರೂಪು, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಗ್ರೂಪು. ಸೊ ಇದೆಲ್ಲ COOH ಆಗಿರ್ಬೋದು. CO ಆದರೆ ಕೀಟೋನು. ನೆಕ್ಸ್ಟು CHO ಆದರೆ ಆಲ್ಡಿಹೈಡು, OH ಆದರೆ ಆಲ್ಕೋಹಾಲು, Cl ಅಥವಾ ಬ್ರೋಮೋ ಗ್ರೂಪ್ ಅಟ್ಯಾಚ್ ಆಗಿದ್ರೆ ಅದು ಆಲ್ಕೇನ್ಸು. ಇದೆಲ್ಲ ಗೊತ್ತಿರಬೇಕು. ಕೆಮಿಕಲ್ ರಿಯಾಕ್ಷನ್ಸ್ ಬರೋದಾದರೆ ಇದರಲ್ಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಗೊತ್ತಿರಬೇಕು ನಿಮಗೆ. ಅದಕ್ಕೆ ಎಕ್ಸಾಂಪಲ್ಸ್ ಕೂಡ ಇದೆ. ಯಾವ ರೀತಿ ಕೆಮಿಕಲ್ ರಿಯಾಕ್ಷನ್ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿರಬೇಕು. ಐರನ್ ನೇಲ್ ಇಸ್ ಡಿಪ್ಡ್ ಇನ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ವೈ? ಯಾವ ರೀತಿ ರಿಯಾಕ್ಷನ್ ಆಗುತ್ತೆ? ವಿಚ್ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್? ಅದು ಪಿಕ್ಚರ್ ಸಮೇತ ನಿಮ್ಮ ಟೆಕ್ಸ್ಟ್ ಬುಕ್, ಈ ಕ್ವಶನ್ ನೋಡ್ತಿದ್ರೆ ಟೆಕ್ಸ್ಟ್ ಬುಕ್ಕು ಪಿಕ್ಚರು ನೆನಪಾಗ್ಬಿಡ್ಬೇಕು, ಆ ಥರ, ಆಯಿತಾ? ಸೊ ಅಷ್ಟು ಚೆನ್ನಾಗಿ ಅಷ್ಟು ಮಟ್ಟಿಗೆ ನೀವು ಓದಿರಬೇಕು ಮಕ್ಕಳೇ. ಪಿಕ್ಚರ್ ನೀವು ನೆನಪಿಟ್ಕೊಂಡ್ರೆ ಯಾವುದೇ ಒಂದಾಗಲಿ ಸೈನ್ಸಲ್ಲಿ ಡಯಾಗ್ರಮ್ಯಾಟಿಕ್ ಸ್ಟಡಿ ಮಾಡಬೇಕು ನೀವು. ಒಂದು ಅಸ್ಯೂಮ್ ಇರಬೇಕು ನಿಮಗೆ ನಿಮ್ಮ ಮೈಂಡಲ್ಲಿ, ಆವಾಗ ಅದು ಮರ್ತೋಗಲ್ಲ ಮಕ್ಕಳೇ. ಇದೊಂದು ಟಿಪ್ ನೀವು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಬೇಕು. ನೆಕ್ಸ್ಟ್ ನೋಡೋದಾದರೆ, ವಾಟ್ ಈಸ್ ದ ಟೈಪ್ ಆಫ್ ಕೆಮಿಕಲ್ ರಿಯಾಕ್ಷನ್ ಇನ್ ವಿಚ್ ಕ್ವಿಕ್ ಲೈಮ್ ಈಸ್ ಒಬ್ಟೈನ್ಡ್ ಬೈ ಲೈಮ್ ಸ್ಟೋನ್, ವಿಚ್ ರೈಟ್ ದ ಕೆಮಿಕಲ್ ಇಕ್ವೇಷನ್ ಫಾರ್ ದಿಸ್ ರಿಯಾಕ್ಷನ್ ಅಂತ ಇದೆ. ದಟ್ ಈಸ್ ಡಿಕಂಪೋಸಿಷನ್ ರಿಯಾಕ್ಷನ್. ನೋಡಿ, ಅದಕ್ಕೆ ಕೆಮಿಕಲ್ ಇಕ್ವೇಷನ್ ಕೂಡ ಬರೆದಿದ್ದಾರೆ. ಸಿಲ್ವರ್ ಕ್ಲೋರೈಡ್ ಎಕ್ಸ್ಪೋಸ್ಡ್ ಟು ದ ಸನ್ಲೈಟ್ ಟರ್ನ್ಸ್ ಗ್ರೇ ಕಲರ್. ವೈ ಅಂತ ಕೇಳಿದ್ದಾರೆ. ಮೆನ್ಷನ್ ದ ಟೈಪ್ ಆಫ್ ರಿಯಾಕ್ಷನ್. ಇದೆಲ್ಲ ಕಾಮನ್ ಆಗಿ ಬರುತ್ತೆ ಅಂತ ಗೊತ್ತಿದ್ದಾರೆ. ನೀವು ಸ್ಕೋರಿಂಗ್ ಪ್ಯಾಕೇಜ್ ಅವರು ಖಂಡಿತವಾಗ್ಲೂ ಕಲ್ತಿರ್ತೀರ. ಪಾಸಿಂಗ್ ಪ್ಯಾಕೇಜ್ ಅವರು ಕಲ್ತಿಲ್ಲ ಅಂದರೂ ಕಲ್ತ್ಕೋಬೇಕಾಗತ್ತೆ ಮಕ್ಕಳೇ, ಬಿಕಾಸ್ ಬೇರೆ ಆಪ್ಷನ್ ಇಲ್ಲ. ಯಾಕಂತಂದರೆ ನಮಗೆಲ್ಲೋ ಗ್ರೇಸ್ ಮಾರ್ಕ್ಸ್ ಸಿಗುತ್ತೆ, ಲಕ್ಕು, ಯಾರೋ ಹೆಲ್ಪ್ ಮಾಡ್ತಾರೆ, ಅದೆಲ್ಲ ಸುಳ್ಳು.
ಆಯಿತಾ. ನಿಮ್ಮ ಪ್ರಯತ್ನ ಅಷ್ಟೇ ನಿಮಗಿಲ್ಲಿ ಫಲ ಕೊಡೋದು. ಸೊ ಅದನ್ನು ನೀವು ಕಲೀಲೇಬೇಕು. ಭಯ ಪಡೆದಿರೋ ಕಲೀರಿ, ಎಷ್ಟಾಗುತ್ತೋ ಅಷ್ಟು ಕಲೀರಿ ಮಕ್ಕಳೇ. ವಾಟ್ ಈಸ್ ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗಿರ್ಬೋದು, ನೇಮ್ ದ ಪ್ರಾಡಕ್ಟ್ ಫಾರ್ಮ್ ವೆನ್ ಫೆರಸ್ ಸಲ್ಫೇಟ್ ಈಸ್ ಈಟೆಡ್ ಆಗಿರ್ಬೋದು, ನೋಡ್ಕೊಳ್ಳಿ, ರೆಫರ್ ಮಾಡ್ಕೊಳ್ಳಿ. ಹೌ ಕ್ಯಾನ್ ಇಥನಾಲ್ ಬಿ ಕನ್ವರ್ಟೆಡ್ ಇಂಟು ಎಥನಾಯಿಕ್ ಆ್ಯಸಿಡ್ ಆರ್ ಹೌ ವಿಲ್ ಎಥನಾಲ್ ಬಿ ಆಕ್ಸಿಡೈಸ್ಡ್? ಎರಡು ಕ್ವಶನು ಸೇಮ್ ಆನ್ಸರ್. ಸೊ ಎರಡರದ್ದು ಅರ್ಥ ಒಂದೇ ಆಗಿರುತ್ತೆ. ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಸೈನ್ಸಲ್ಲಿ ಎಷ್ಟೋ ಜನ ಮಕ್ಕಳಿಗೆ ಆನ್ಸರ್ ಗೊತ್ತಿರುತ್ತೆ, ಕ್ವಶನ್ ಇದೆ ಅಂತ ಗೊತ್ತಾಗಲ್ಲ. ಅದು ತುಂಬ ಜನ ಮಕ್ಕಳಿಗೆ ಪ್ರಾಬ್ಲಮ್. ಕ್ವಶನ್ ಪೇಪರ್ ಇಟ್ಕೊಂಬರ್ತಾರೆ, ಅಯ್ಯೋ ಇದಾ ಆನ್ಸರು, ನಂಗೆ ಕ್ವಶನ್ನೇ ಅರ್ಥ ಆಗಲಿಲ್ಲ ಅಂತ ಹೇಳ್ತಾರೆ. ಕ್ವಶನ್ನ 2-3 ಸಲ ಓದಿ ಮಕ್ಕಳೇ, 2-3 ಸಲ ಓದಿ 2-3 ಥರ ನೀವು ಅರ್ಥ ಮಾಡ್ಕೊಂಡಿರಬೇಕು. ಯಾವ ರೀತಿ ಕ್ವಶನ್ ಕೊಡ್ಬೋದು ಅನ್ನೋದು ನಿಮಗೆ ಗೊತ್ತಿರಬೇಕು ಮಕ್ಕಳೇ. ನೆಕ್ಸ್ಟ್ ಎಕ್ಸ್ಪ್ಲೈನ್ ದ ಅಡಿಷನ್ ರಿಯಾಕ್ಷನ್ ವಿತ್ ದ ಹೆಲ್ಪ್ ಆಫ್ ಎಕ್ಸಾಂಪಲ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಅಡಿಷನ್ ರಿಯಾಕ್ಷನ್ ಇದೆಲ್ಲ ಗೊತ್ತಿರಬೇಕು. ಎಸ್ಟರಿಫಿಕೇಷನ್, ಸಫೋನಿಫಿಕೇಷನ್ ಇದೆಲ್ಲ ಗೊತ್ತಿರುತ್ತೆ ಅಲ್ವಾ. ಎಸ್ಟರಿಫಿಕೇಷನ್ ಅಂತಂದರೆ ರಿಯಾಕ್ಷನ್ ಬಿಟ್ವೀನ್ ಆ್ಯಸಿಡ್ ಆ್ಯಂಡ್ ಆಲ್ಕೋಹಾಲ್ ಟು ಪ್ರೊಡ್ಯೂಸ್ ಎಸ್ಟಸ್ ಅಲ್ವಾ. ಸಫೋನಿಫಿಕೇಷನ್ ಅಂತಂದರೆ ರಿಯಾಕ್ಷನ್ ಬಿಟ್ವೀನ್ ಆಲ್ಕಲಿನ್ ಬೇಸ್ ಆ್ಯಂಡ್ ಲಾಂಗ್ ಚೈನ್ ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಟು ಪ್ರೊಡ್ಯೂಸ್ ಸೋಪ್ಸ್ ಆಯಿತಾ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ದ ಕೆಮಿಕಲ್ ಇಕ್ವೇಷನ್ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ರಿಯಾಕ್ಟೆಂಟ್ ಸೈಡು ಪ್ರಾಡಕ್ಟ್ ಸೈಡು ಎರಡು ಈಕ್ವಲ್ ಆಗಿ ಬ್ಯಾಲೆನ್ಸ್ಡ್ ಆಗಿರಬೇಕು, ಅದು ನೋಡ್ಕೊಳ್ಳಿ. ಇಂಪಾರ್ಟೆಂಟ್ ಕ್ವಶನ್ಸ್, ಟರ್ಮ್ಸ್, ರ್ಯಾನ್ಸಿಡಿಟಿ ಆಗಿರ್ಬೋದು, ಹೌ ಕ್ಯಾನ್ ರ್ಯಾನ್ಸಿಡಿಟಿ ಬಿ ಕಂಟ್ರೋಲ್ಡ್ ಆಗಿರ್ಬೋದು. ನೆಕ್ಸ್ಟು ಆಲ್ಕಲೀಸ್ ಅಂತಂದ್ರೇನು, ಚಿಪ್ಸ್ ಪ್ಯಾಕಿಂಗಲ್ಲಿ ನೈಟ್ರೋಜನ್ ಗ್ಯಾಸ್ ಯಾಕೆ ಹಾಕಿರ್ತಾರೆ, ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ, ಆಂಫ್ ಅಂತಂದರೆ ಬೋತ್ ಅಂತ ಅರ್ಥ. ಸೊ ರಿಯಾಕ್ಟ್ ವಿತ್ ಮೆಟಲ್ ಆಕ್ಸೈಡ್ಸು ಯಾವ್ದ್ಯಾವುದು ಆ್ಯಸಿಡ್ ಜೊತೆ ಆಗಿರ್ಬೋದು, ಬೇಸ್ ಜೊತೆ ಆಗಿರ್ಬೋದು ರಿಯಾಕ್ಟ್ ಆಗುತ್ತೆ. ರಿಯಾಕ್ಟ್ ಆಗಿಬಿಟ್ಟು ಸಾಲ್ಟ್ಸ್ ಮತ್ತು ವಾಟರ್ಸ್ನ ಪ್ರೊಡ್ಯೂಸ್ ಮಾಡುತ್ತೆ, ಅದನ್ನು ನಾವು ಆಂಫೋಟೆರಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಎಕ್ಸ್ಪ್ಲೇನ್ ಹೌ ಟು ಡಿಕೆ ಕಾಸ್ ಆಗುತ್ತೆ, ಅದನ್ನು ಹೆಂಗೆ ಪ್ರಿವೆಂಟ್ ಮಾಡಬೇಕು. ನೆಕ್ಸ್ಟು ಸೋಡಿಯಂ ಕಾಂಪೌಂಡ್ ಯಾವುದು ನಾವು ಸಾಫ್ಟನಿಂಗ್ ಆಫ್ ಹಾರ್ಡ್ ವಾಟರಲ್ಲಿ ಯೂಸ್ ಮಾಡ್ತೀವಿ ಅದನ್ನು ಬರಿಬೇಕು. ವಾಷಿಂಗ್ ಸೋಡಾ ಆವಾಗಲೇ ಹೇಳಿದೆ ಅಲ್ವಾ. ಸೊ ಸೋಡಿಯಂ ಹೈಡ್ರೋಜನ್ ಕಾರ್ಬನೇಟ್ ಅಂತಂದರೆ ಬೇಕಿಂಗ್ ಸೋಡಾ ಯೂಸ್ಡ್ ಆ್ಯಸ್ ಇಂಗ್ರೀಡಿಯೆಂಟ್ ಇನ್ ಆ್ಯಂಟಾಸಿಡ್ಸ್ ಯಾಕೆ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಗಿವ್ ರೀಸನ್ ಬ್ಲೂ ಕಲರ್ ಕಾಪರ್ ಸಲ್ಫೇಟ್ ಕ್ರಿಸ್ಟಲ್ ಟರ್ನ್ಸ್ ಟು ವೈಟ್ ಬೈ ಹೀಟಿಂಗ್ ಯಾಕೆ ಅಂತ ಕೇಳಿದ್ದಾರೆ. ಸೊ ಗಿವ್ ರೀಸನ್ಸ್ದೇ ನಾನೊಂದಷ್ಟು ಕ್ವಶನ್ಸ್ ನಿಮಗೆ ಅಪ್ಲೋಡ್ ಮಾಡಿದ್ದೀನಿ, ಅದರಲ್ಲಿ ಇದೆಲ್ಲ ಕವರ್ ಆಗಿರುತ್ತೆ, ರೆಫರ್ ಮಾಡ್ಕೊಳ್ಳಿ ಮಕ್ಕಳೇ. ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್, ರೋಸ್ಟಿಂಗ್, ಕ್ಯಾಲ್ಸಿನೇಷನ್, ಸಾಲ್ಡರ್, ಅಲ್ಲಾಯ್ಸು ಇದೆಲ್ಲ 9th ಕಲ್ತಿರ್ತೀರ, ಅಲ್ಲಾಯ್ಸು 8th ಕಲ್ತಿರ್ತೀರ. ಗ್ಯಾಲ್ವನೈಸೇಷನ್, ಕೋವಲೆಂಟ್ ಬಾಂಡು, ಪ್ರಾಪರ್ಟೀಸ್ ಆಫ್ ಕೋವಲೆಂಟ್ ಬಾಂಡು, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್, ಸ್ಟ್ರಕ್ಚರಲ್ ಐಸೋಮರ್ಸ್ ಇದೆಲ್ಲ ಡೆಫಿನಿಷನ್ಸ್ ನಿಮ್ಗೆ ಗೊತ್ತಿರಬೇಕು. ಕ್ಲೀನಿಂಗ್ ಆ್ಯಕ್ಷನ್ ಆಫ್ ಸೋಪ್ ಗೊತ್ತಿರಬೇಕು, ಯಾಕಂತಂದರೆ ಇದು ತುಂಬ ಇಂಪಾರ್ಟೆಂಟ್, ಕೇಳ್ತಾನೆ ಇರ್ತಾರೆ ರಿಪೀಟೆಡ್. ಹೊಮೊಲೊಗಸ್ ಸೀರೀಸ್ ಆಗಿರ್ಬೋದು. ನೆಕ್ಸ್ಟ್ pH ಸ್ಕೇಲ್ ಅಂತಂದರೆ ಏನು ಅಂತ, ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಎಷ್ಟಿರುತ್ತೆ ಸೊಲ್ಯೂಷನಲ್ಲಿ ಅದನ್ನು ನೋಡೋದು pH ಸ್ಕೇಲ್ ಆಗಿರುತ್ತೆ. ಸೊ pH ಮೋರ್ ದ್ಯಾನ್ 7 ಇದ್ದರೆ ಅದನ್ನು ಆ್ಯಸಿಡಿಕ್ ಅಂತ ಹೇಳ್ತೀವಿ, ಲೆಸ್ ದ್ಯಾನ್ 7 ಇದ್ದರೆ ಅದನ್ನು ಬೇಸಿಕ್ ಸೊಲ್ಯೂಷನ್ ಅಂತ ಹೇಳ್ತೀವಿ. ಲಿಟ್ಮಸ್ ಪೇಪರ್ ಆಗಿರ್ಬೋದು. ಕೋಲೆಂಟ್ ಕಾಂಪೌಂಡ್ ಹ್ಯಾವ್ ಲೋ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್, ಅದ್ರ ಬಗ್ಗೆ ರೀಸನ್ ಕೊಡಿ, ಯಾಕಂತಂದರೆ ಅದರಲ್ಲಿ ವೀಕ್ ಇಂಟರ್ಮಾಲಿಕ್ಯುಲರ್ ಫೋರ್ಸ್ ಇರುತ್ತೆ. ಕೋಲೆಂಟ್ ಕಾಂಪೌಂಡ್ಸ್ ಆರ್ ಜನರಲಿ ಪೂರ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ಯಾಕಂತಂದರೆ ಎಲೆಕ್ಟ್ರಾನ್ಸ್ ಏನು ಶೇರ್ ಆಗಿರುತ್ತೆ ಆಟಮ್ಸು, ಎಲೆಕ್ಟ್ರಾನ್ಸ್ ಆರ್ ಶೇರ್ಡ್ ಬಿಟ್ವೀನ್ ಆಟಮ್ಸ್ ಆ್ಯಂಡ್ ನೋ ಚಾರ್ಜ್ಡ್ ಪಾರ್ಟಿಕಲ್ಸ್ ಆರ್ ಫಾರ್ಮ್ಡ್. ಎಲೆಕ್ಟ್ರಾನ್ಸ್ ಏನೋ ಶೇರ್ ಆಗುತ್ತೆ, ಆದರೆ ಚಾರ್ಜ್ಡ್ ಪಾರ್ಟಿಕಲ್ಸು ಫಾರ್ಮ್ ಆಗಲ್ಲ. ನೆಕ್ಸ್ಟ್ ಕಾರ್ಬನ್ ಆಟಮ್ ಡಸ್ ನಾಟ್ ಫಾರ್ಮ್ 4 C ಆನಯಾನ್ ಆ್ಯಂಡ್ 4 C ಕ್ಯಾಟಯಾನ್ ವೈ ಅಂತ ಕೇಳಿದ್ದಾರೆ, ನೀವು ಅದಕ್ಕೆ ಆನ್ಸರ್ ಬರಿಬೇಕಾಗತ್ತೆ. ಸೊ ಸ್ಟ್ರಕ್ಚರ್ ಆಫ್ ಹೈಡ್ರೋಕಾರ್ಬನ್ಸ್ ಇದಿಷ್ಟು ಕೆಮಿಸ್ಟ್ರಿಯ ಇಂಪಾರ್ಟೆಂಟ್ ಕ್ವಶನ್ಸ್. ನಮ್ಮ ಮಕ್ಕಳಿಗೆ ಕೆಮಿಸ್ಟ್ರಿ ಮರೆತು ಹೋಗುತ್ತೆ. ಇವಾಗ ಓದಿದ್ದೀವಿ, ಅರ್ಧ ಗಂಟೆ ಮುಂಚೆ ಓದಿದ್ದೀವಿ, ಚೆನ್ನಾಗಿ ಅರ್ಥ ಆಗಿತ್ತು ಕಾನ್ಸೆಪ್ಟು, ಆದರೆ ಅದು ನೆನಪಿಲ್ಲ. ಅದೇ ಪ್ರಾಬ್ಲಮ್, ಕೆಮಿಸ್ಟ್ರಿ ಸ್ವಲ್ಪ ವಾಲಟೈಲ್ ಸಬ್ಜೆಕ್ಟ್, ನೆನಪಿರಲ್ಲ. ಬರೆದು ಪ್ರಾಕ್ಟೀಸ್ ಮಾಡಲೇಬೇಕು, ಆವಾಗ ರಿವೈಸ್ ಮಾಡ್ತಾ ಇರಬೇಕು. ಸೊ ಫಿಸಿಕ್ಸ್ ನೋಡೋದಾದರೆ ನಾನು ಹೇಳಿದ್ದೆ ಲೈಟ್ ಲೆಸನ್ಗೆ ನಿಮಗೆ ಸ್ವಲ್ಪ ಇಂಪಾರ್ಟೆಂಟ್ ಏನಿದೆ ಅದನ್ನು ಹೇಳ್ತೀನಿ ಅಂತ. ರೇ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೇ ಡಯಾಗ್ರಾಮ್ ಇಂದ
1 ಮಾರ್ಕ್ ಬಂದೇ ಬರುತ್ತೆ. ರೇ ಡಯಾಗ್ರಾಮ್ ವೆರಿ 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 ಇಂಪಾರ್ಟೆಂಟ್. ಲೈಟ್ ಲೆಸನಿಂದಾನೇ ನಿಮಗೆ 7 ಮಾರ್ಕ್ ಕ್ವಶನ್ ಬರೋ ಚಾನ್ಸಸ್ ಇರುತ್ತೆ. ಅದರಲ್ಲಿ ರೇ ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಡೆಫಿನಿಷನ್ಸ್ ಏನೇನಿದೆ ಟರ್ಮ್ಸ್ಗಳಾಗಿರ್ಬೋದು ಅಪರ್ಚರ್ ಥರ, ಸೊ ಆ ಡೆಫಿನೇಷನ್ಸ್ ಇಂಪಾರ್ಟೆಂಟ್. ನಾನು ಇವಾಗ ಲೈಟ್ ಲೆಸನ್ ಬಗ್ಗೆ ಹೇಳ್ತಾ ಇದ್ದೀನಿ ಮಕ್ಕಳೇ, ಯಾಕಂತಂದರೆ ಲೈಟು ತುಂಬ ಜನ ತುಂಬ ಡಿಫಿಕಲ್ಟ್ ಅಂತ ಹೇಳ್ತಾ ಇರ್ತಾರೆ. ಅಟ್ಲೀಸ್ಟ್ ಇದನ್ನು ನೀವು ಕಲ್ತ್ಕೋಬೇಕಾಗತ್ತೆ. ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್ದು ಯೂಸಸ್ ಆಗಿರ್ಬೋದು. ನೆಕ್ಸ್ಟು ನೀವು ನೋಡೋದಾದರೆ ಅಪರ್ಚರ್ದು ಏನು ಡೆಫಿನೇಷನ್ ಆಗಿರ್ಬೋದು, ಡೆಫಿನೇಷನ್, ಆಮೇಲೆ ಕನ್ವರ್ಜಿಂಗ್ ಮತ್ತು ಡೈವರ್ಜಿಂಗು. ನೆಕ್ಸ್ಟು 3 ಮಾರ್ಕ್ ರೇ ಡಯಾಗ್ರಾಮ್ ಫಿಕ್ಸ್ ಇಂಪಾರ್ಟೆಂಟ್. ನಿಮಗೆ ಟೋಟಲ್ 16 ಡಯಾಗ್ರಾಮ್ಸ್ ಇದೆ. ಅದರಲ್ಲಿ ಕಾನ್ಕೇವ್ ಮಿರರಿಂದ 6 ಡಯಾಗ್ರಾಮ್ ಇರುತ್ತೆ. ನೆಕ್ಸ್ಟು ಕಾನ್ವೆಕ್ಸಿಂದ 2 ಡಯಾಗ್ರಾಮ್ ಇರುತ್ತೆ. ನೆಕ್ಸ್ಟ್ ಲೆನ್ಸಸ್ ನೋಡೋದಾದರೆ ಕಾನ್ವೆಕ್ಸಿಂದ 6 ಇರುತ್ತೆ, ಕಾನ್ಕೇವಿಂದ 2 ಇರುತ್ತೆ. ಟೋಟಲ್ 16 ಡಯಾಗ್ರಾಮ್ ಆಗುತ್ತೆ. ಇದರಲ್ಲಿ ಇಂಪಾರ್ಟೆಂಟ್ ಏನಂತಂದರೆ ಕಾನ್ಕೇವ್ ಮಿರರ್ ಅಂತಂದರೆ ಕಾನ್ಕೇವ್ ಮಿರರಲ್ಲಿ ಆಬ್ಜೆಕ್ಟ್ ಎಟ್ ಸಿ ಇರುತ್ತಲ್ಲ, ಅದನ್ನು ರೆಫರ್ ಮಾಡ್ಕೊಳ್ಳಿ ಮಕ್ಕಳೇ. ಆಬ್ಜೆಕ್ಟ್ ಎಟ್ ಸಿ ಯಾಕಂತಂದರೆ 4 ಮಾಡೆಲ್ ಪೇಪರಿಂದ ಅನಲೈಸ್ ಮಾಡಿರೋ ಅಂಥದ್ದು. ಆಬ್ಜೆಕ್ಟ್ ಎಟ್ ಸಿ ರೆಫರ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ ಕೆಪ್ಟ್ ಬಿಯಾಂಡ್ ಸಿ ರೆಫರ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ ಕೆಪ್ಟ್ ಇನ್ ಬಿಟ್ವೀನ್ ಸಿ ಆ್ಯಂಡ್ ಎಫ್ ರೆಫರ್ ಮಾಡ್ಕೊಳ್ಳಿ. ನಾನು ಯಾವ್ದು ಹೇಳಿರ್ತೀನಿ ಇದು ಖಂಡಿತವಾಗ್ಲೂ ಎಕ್ಸಾಮಲ್ಲಿ ಬರುತ್ತೆ, ಯಾಕಂತಂದರೆ ಅಷ್ಟು ಮಾಡೆಲ್ ಪೇಪರ್ ಅನಲೈಸ್ ಮಾಡಿ ಹೇಳ್ತಾ ಇರೋದು. ನೆಕ್ಸ್ಟ್ ಕಾನ್ವೆಕ್ಸ್ ಲೆನ್ಸಿಗೆ ಬರೋದಾದರೆ ಆಬ್ಜೆಕ್ಟ್ ಕೆಪ್ಟ್ ಎಟ್ 2F1 ಆಯಿತಾ, ನೋಟ್ ಮಾಡ್ಕೊಳ್ಳಿ. ಆಬ್ಜೆಕ್ಟ್ ಕೆಪ್ಟ್ ಬಿಯಾಂಡ್ 2F1, ಆಬ್ಜೆಕ್ಟ್ ಕೆಪ್ಟ್ ಇನ್ ಬಿಟ್ವೀನ್ 2F1 ಆ್ಯಂಡ್ F1. ಇದಿಷ್ಟು 6 ನೀವು ಕಲ್ತ್ಕೊಂಡ್ರೆ ಅಟ್ಲೀಸ್ಟ್ ಇದರಲ್ಲಿ ಒಂದು ಬಂದೇ ಬರುತ್ತೆ ಅನ್ನೋ ಒಂದು ಅನಾಲಿಸಿಸ್. ಆ್ಯಂಡ್ ಇದರಲ್ಲಿ ಆಪ್ಷನ್ ಕೊಡೋದಾದರೆ ಈ ಒಂದು ರೇ ಡಯಾಗ್ರಾಮ್ಗಳ ಮಧ್ಯೆನೇ ಆಪ್ಷನ್ಸ್ ಕೊಟ್ಟಿರ್ತಾರೆ. ಆ್ಯಂಡ್ ಅದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಸರ್ಕ್ಯೂಟ್ಸ್ ಡಯಾಗ್ರಾಮ್ ಪ್ಯಾರಲಲ್ ಆಗಿರ್ಬೋದು, ಸೀರೀಸ್ ಕನೆಕ್ಷನ್ ಆಗಿರ್ಬೋದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆಗಿರ್ಬೋದು, ಸ್ಪೆಕ್ಟ್ರಮ್ದಾಗಿರ್ಬೋದು. 1 ಮಾರ್ಕ್ ಡಯಾಗ್ರಾಮ್ಸ್ ಯಾವ ರೀತಿ ಕೇಳ್ತಾರೆ ನೋಡ್ಕೊಳ್ಳಿ. ನೆಕ್ಸ್ಟು ನ್ಯೂಮರಿಕಲ್ಸ್ ನೋಡ್ಕೊಳ್ಳಿ. ಎಷ್ಟು ಈಸಿ ಅಂತಂದರೆ ಅಲ್ಲಿ ಏನೇನು ಕೊಟ್ಟಿರ್ತಾರೆ ಫಸ್ಟ್ ಗಿವನ್ ಅಂತ ಹಾಕಿ ಏನೇನು ಕೊಟ್ಟಿರ್ತಾರೆ ಬರ್ಕೊಳ್ಳಿ ಆಯಿತಾ. ಅದ್ರದ್ದು ರಿಲೇಟೆಡ್ ಈಕ್ವೇಷನ್ ಹಾಕಿ, ಅಂದರೆ ನಿಮ್ಗೆ ಏನೇನು ಟರ್ಮ್ಸ್ ಕಾಣಿಸ್ತಿದೆ, ಈ ಟರ್ಮ್ಸ್ ಯಾವ ಈಕ್ವೇಷನಲ್ಲಿ ಬರ್ಬೋದು, ಅದ್ರ ರಿಲೇಟೆಡ್ ಈಕ್ವೇಷನ್ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿ. ಎಷ್ಟಾಗುತ್ತೋ ಅಷ್ಟು ಕ್ಯಾಲ್ಕುಲೇಟ್ ಮಾಡಿ, ನಿಮಗೊಂದು ರಿಸಲ್ಟ್ ಸಿಗ್ತಾ ಬರೆದು SI ಯೂನಿಟ್ ಮೆನ್ಷನ್ ಮಾಡಿ. ಇಲ್ಲ ಅಂದರೆ ಅಟ್ಲೀಸ್ಟ್ ಇದಿಷ್ಟು ಸ್ಟೆಪ್ಸ್ಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ 1/2 ಮಾರ್ಕ್ ಆದರೂ ಬರುತ್ತಲ್ವ. ನೀವು ಯಾಕೆ ಪ್ರಾಬ್ಲಮ್ಸ್ ನೆಗ್ಲೆಕ್ಟ್ ಮಾಡ್ತೀರಾ ಗೊತ್ತಾಗ್ತಾಯಿಲ್ಲ. ಪ್ರಾಬ್ಲಮ್ಸ್ 10th ಸ್ಟ್ಯಾಂಡರ್ಡ್ ನ್ಯೂಮರಿಕಲ್ಸ್ ತುಂಬ ಈಸಿ. ಎಲೆಕ್ಟ್ರಿಸಿಟಿ ಚಾಪ್ಟರ್ ಆಗಿರ್ಬೋದು, ಲೈಟ್ ಚಾಪ್ಟರ್ ಆಗಿರ್ಬೋದು, ತುಂಬ ಈಸಿ ಇರುತ್ತೆ ಮಕ್ಕಳೇ ನಿಮಗೆ. ಅದು ನೀವು ಕಲ್ತ್ಕೊಳ್ಳೇಬೇಕಾಗತ್ತೆ ಆಯಿತಾ. ಸೊ ಲೈಟ್ ಲೆಸನಿಂದ 7 ಮಾರ್ಕ್ ನಾನು ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ ಅಂತ ಹೇಳಿದ್ದೆ. ವೆರಿ ವೆರಿ ಇಂಪಾರ್ಟೆಂಟ್ ಲಾ ಆಗಿರ್ಬೋದು, ಏನು 2 ಲಾ ಇದೆ, ರಿಫ್ರಾಕ್ಷನ್ ಆಫ್ ಲೈಟ್ ಅದ್ರದ್ದು 2 ಲಾ ಆ್ಯಂಡ್ ರಿಫ್ಲೆಕ್ಷನ್ ಆಫ್ ಲೈಟ್ ಅದ್ರದ್ದು ಲಾ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್ ಯಾಕೆ ಇಷ್ಟಿರುತ್ತೆ ಅಂತ ಕೇಳ್ತಾರೆ, ಅದು ರೆಫರ್ ಮಾಡ್ಕೊಳ್ಳಿ. ಅಥವಾ ಕೆರೋಸಿನ್ ಕೇಳ್ಬೋದು, ಅದು ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೈನ್ ಕನ್ವೆನ್ಷನ್ಸ್ ವೆರಿ ಇಂಪಾರ್ಟೆಂಟ್, ಸೊ ಸೈನ್ ಕನ್ವೆನ್ಷನ್ಸ್ನ ರೆಫರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಡೋದಾದರೆ ಲಾಸ್ ನೋಡಿ, ಹೋಮ್ಸ್ ಲಾ ಆಗಿರ್ಬೋದು, ಜೌಲ್ಸ್ ಲಾ ಆಗಿರ್ಬೋದು, ಲಾ ಆಫ್ ರಿಫ್ರಾಕ್ಷನ್ ನಾನು ಆವಾಗಲೇ ಹೇಳಿದೆ. ರೈಟ್ ಹ್ಯಾಂಡ್ ಥಂಬ್ ರೂಲ್, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್, SI ಯೂನಿಟ್ಸ್ ಕೂಡ ನಾನು ಹೇಳಿದೆ, ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟು ಇಂಪಾರ್ಟೆಂಟ್ ಡಿವೈಸ್ಗಳು ಮತ್ತು ಅದ್ರ ಫಂಕ್ಷನ್ ನೀವು ಎಲೆಕ್ಟ್ರಿಸಿಟಿ ಚಾಪ್ಟರಲ್ಲಿ ಎಷ್ಟೊಂದು ನೋಡಿರ್ತೀರ. ರೆಸಿಸ್ಟೆನ್ಸ್, ವೇರಿಯಬಲ್ ರೆಸಿಸ್ಟೆನ್ಸ್, ಫಂಕ್ಷನ್ ಆಫ್ ಫ್ಯೂಸ್ ಆಗಿರ್ಬೋದು. ನೋಡಿ ಇಲ್ಲಿ ರಿಪೀಟೆಡ್ ಕ್ವಶನ್ ಮಾರ್ಚ್ 2023, ಜೂನ್ 2022 ಅಲ್ಲಿ ಕೊಟ್ಟಿದ್ದಾರೆ. ರೈಟ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್ ಅಂತ. ಏನೇನು ಫ್ಯಾಕ್ಟರ್ ಇರುತ್ತೆ ಅಂತಂದರೆ ಲೆಂತ್ ಆಫ್ ದಿ ಕಂಡಕ್ಟರು, ನೆಕ್ಸ್ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ನು, ಅದ್ರ ನೇಚರ್ ಆಫ್ ಮೆಟೀರಿಯಲು, ಟೆಂಪರೇಚರ್. ವೆರಿ 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 ಇಂಪಾರ್ಟೆಂಟ್. ಇಂಥವು ಯಾಕೆ ಮಕ್ಕಳೇ ನೀವು ಓದಲ್ಲ, ಓದಿ ಪ್ರಾಕ್ಟೀಸ್ ಮಾಡಿ, ಖಂಡಿತವಾಗ್ಲೂ ಚೆನ್ನಾಗಿ ಮಾರ್ಕ್ಸ್ ಸ್ಕೋರ್ ಆಗುತ್ತೆ. ನೋಡಿ ಇದೆಲ್ಲ ರಿಪೀಟೆಡ್ ಕ್ವಶನ್ಸು ಆಯಿತಾ. ಸೊ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಸ್, ಎಲೆಕ್ಟ್ರಿಕಲ್ ಅಪ್ಲಯನ್ಸಸ್ ಆರ್ ನಾಟ್ ಕನೆಕ್ಟೆಡ್ ಇನ್ ಸೀರೀಸಲ್ಲಿ ಯಾಕೆ ಕನೆಕ್ಟ್ ಮಾಡಿರಲ್ಲ ಅಂತ ಹೇಳಿದ್ದಾರೆ. ಸೊ ಎಲೆಕ್ಟ್ರಿಸಿಟಿ ಚಾಪ್ಟರೇ ನಾನು ಮಾಡಿದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಫುಲ್ ಚಾಪ್ಟರ್ ಒಂದೇ ವಿಡಿಯೋದಲ್ಲಿ. ಇವಾಗ ಅಷ್ಟು ನೋಡೋಕ್ಕೆ ಟೈಮ್ ಇರಲ್ಲ. ಅಟ್ಲೀಸ್ಟ್ ಈ ಕ್ವಶನ್ಸ್ನ ನೀವು ಕಲ್ತ್ಕೋಬೇಕಾಗತ್ತೆ.
ನೆಕ್ಸ್ಟ್ ನೋಡೋದಾದರೆ ವೈ ಡೋಂಟ್ ಟು ಮ್ಯಾಗ್ನೆಟಿಕ್ ಲೈನ್ಸ್ ಆಫ್ ಫೋರ್ಸ್ ಇಂಟರ್ಸೆಕ್ಟ್ ಈಚ್ ಅದರ್, ಯಾಕೆ ಇಂಟರ್ಸೆಕ್ಟ್ ಆಗಲ್ಲ ಅಂತ ಕೇಳಿದ್ದಾರೆ. ಬಿಕಾಸ್ ಮ್ಯಾಗ್ನೆಟ್ಸ್ ಕೆನಾಟ್ ಶೋ ಟು ಸೇಮ್ ಡೈರೆಕ್ಷನ್ ಎಟ್ ಒನ್ಸ್, ಎರಡು ಒಂದೇ ಥರ ಡೈರೆಕ್ಷನ್ಸ್ನ ಮ್ಯಾಗ್ನೆಟು ಶೋ ಮಾಡೋಕ್ಕಾಗಲ್ಲ. ಆ್ಯಂಡ್ ಎಕ್ಸ್ಪ್ಲೈನ್ ಆ್ಯನ್ ಎಕ್ಸ್ಪೆರಿಮೆಂಟ್ ಆಫ್ ಡ್ರಾಯಿಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅರೌಂಡ್ ಎ ಬಾರ್ ಮ್ಯಾಗ್ನೆಟ್ ವಿತ್ ದ ಹೆಲ್ಪ್ ಆಫ್ ಕಾಂಪಾಸ್ ನೀಡಲ್. ಸೊ ಇದನ್ನು ಕೂಡ ಎಕ್ಸ್ಪೆರಿಮೆಂಟ್ ಬರಿಬೇಕಾಗತ್ತೆ. ಇನ್ನೊಂದು ಎಕ್ಸ್ಪೆರಿಮೆಂಟ್, ಎ ಕರೆಂಟ್ ಕ್ಯಾರಿಯಿಂಗ್ ಕಂಡಕ್ಟರ್ ಎಕ್ಸ್ಪೀರಿಯನ್ಸಸ್ ಮೆಕ್ಯಾನಿಕಲ್ ಫೋರ್ಸ್ ವೆನ್ ದ ಕಂಡಕ್ಟರ್ ಇಸ್ ಪ್ಲೇಸ್ಡ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಸೊಲನಾಯ್ಡ್ ಗೊತ್ತಿರಬೇಕು, ಪೋಲ್ ಆಫ್ ಮಿರರ್ ಗೊತ್ತಿರಬೇಕು ನೋಡಿ. ನೆಕ್ಸ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಸೊಲನಾಯ್ಡ್, ನಾನು ಸೊಲನಾಯ್ಡ್ ಬಗ್ಗೆ ಮಾತಾಡ್ತಾ ಇದ್ದೆ. ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಮಿರರ್ ಗೊತ್ತಿರಬೇಕು, ಪ್ರಿನ್ಸಿಪಲ್ ಫೋಕಸ್ ಆಫ್ ಮಿರರ್, ಫೋಕಲ್ ಲೆಂತು ನಾನು ಹೇಳ್ದೆ ಅಪರ್ಚರ್ ಅಂತ, ಅದು ಕೂಡ ಇಂಪಾರ್ಟೆಂಟ್. ಸೈನ್ ಕನ್ವೆನ್ಷನ್ ಇಂಪಾರ್ಟೆಂಟ್ ಅಂತ ಹೇಳಿದ್ದೀನಿ. ರಿಫ್ರಾಕ್ಟಿವ್ ಇಂಡೆಕ್ಸು. ನೆಕ್ಸ್ಟ್ ನೋಡೋದಾದರೆ ಪವರ್ ಆಫ್ ಲೆನ್ಸ್ ಗೊತ್ತಾಗಬೇಕು, ಪವರ್ ಆಫ್ ಅಕೊಮೊಡೇಷನ್ ಅಲ್ವಾ. ನೆಕ್ಸ್ಟು ಹೈಪರ್ಮೆಟ್ರೋಫಿಯಾ, ಮಯೋಫಿಯಾ, ಇದೆಲ್ಲ ಈಸಿ ಇದೆ. ನಿಮಗೆ ಲೈಟ್ ಲೆಸನ್ ಸ್ವಲ್ಪ ಕಷ್ಟ ಆಗ್ಬೋದು, ಅದರಿಂದ ನಾನು ಲೈಟ್ ಲೆಸನ್ ಇಂಪಾರ್ಟೆನ್ಸ್ ಹೇಳಿದ್ದೀನಿ ನಿಮಗೆ. ದೆನ್ ಕಲರ್ ಆಫ್ ಸ್ಕೈ ಯಾಕೆ ಈ ಥರ, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸು, ಇದೆಲ್ಲನೂ ನೀವು ನೋಡ್ಕೋಬೇಕಾಗತ್ತೆ. ಓಕೆ, ರೈನ್ಬೋ ಫಾರ್ಮೇಷನ್ನು ನೋಡಿ ಅದೆಲ್ಲ ಕೊಟ್ಟಿದ್ದಾರೆ. ರೆಫರ್ ಮಾಡ್ಕೊಳ್ಳಿ ಮಕ್ಕಳೇ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಯಾವುದು ಕಷ್ಟ ಅಲ್ಲ. ಆ್ಯಂಡ್ ನೀವು ಪ್ರಯತ್ನ ಪಟ್ಟರೆ ಮಾತ್ರ ಏನಾದರೂ ಬರೆಯೋಕ್ಕೆ ಸಾಧ್ಯ ಎಕ್ಸಾಮಲ್ಲಿ. ಸೊ ರೆಫರ್ ಮಾಡ್ಕೊಳ್ಳಿ. ಆ್ಯಂಡ್ ಇದರಿಂದ ಏನಾದರೂ ಯೂಸ್ ಆಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.